ನಮಸ್ಕಾರ, ಕನ್ನಡವನಿಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. ನಿಮಗೆಲ್ಲ ಗೊತ್ತು, ಕಳೆದ ವಾರ ನರೇಂದ್ರ ಮೋದಿ ಅವರು ಅಮೆರಿಕಾಗೆ ಹೋಗಿದ್ರು. ಆ ಸಂದರ್ಭದಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಬೇಕಾದ ಅನಿವಾರ್ಯತೆ, ಯಾಕೆಂದರೆ ಅಲ್ಲಿ ಅದು ಸಂಪ್ರದಾಯ ಅಥವಾ ಅದೊಂದು ರೀತಿಯಾದಂತಹ ಸಭ್ಯತೆ. ಅದು ಭಾರತದಲ್ಲಿ ನರೇಂದ್ರ ಮೋದಿ ಅವರು ಯಾವ ಪ್ರೆಸ್ ಕಾನ್ಫರೆನ್ಸು ಮಾಡಲ್ಲ, ಯಾಕಂದರೆ ಆ ಧೈರ್ಯವೂ ಇಲ್ಲ, ಆ ಮನಸ್ಥಿತಿಯೂ ಇಲ್ಲ. ಹೇಳಿದ್ದನ್ನು ಕೇಳಿಕೊಂಡು ಬಿದ್ದಿರಬೇಕು ಜನ ಅನ್ನೋದು ಅವರ ಮನಸ್ಥಿತಿ. ಆದರೆ ಅಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಲೇಬೇಕಾಯಿತು, ಜಂಟಿ ಸುದ್ದಿಗೋಷ್ಠಿ. ಆ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೋದಿ ಅವರನ್ನು ಪಕ್ಕದಲ್ಲೇ ಕೂರಿಸ್ಕೊಂಡು ಭಾರತಕ್ಕೆ ಬೆದರಿಕೆಯ ಮೇಲೆ ಬೆದರಿಕೆ ಹಾಕ್ತಾ ಇದ್ರು. ಏನೇನು ಬೆದರಿಕೆ ಅಂತ ಮತ್ತೆ ರಿಪೀಟ್ ಮಾಡ್ತೀನಿ, ಕಳೆದ ವಾರ ಹೇಳಿದ್ದೆ. ಅದರ ಜೊತೆಗೆ ಭಾರತಕ್ಕೆ ಒಂದಷ್ಟು ಅವಮಾನ ಮಾಡುವಂತಹ ರೀತಿಯಲ್ಲಿ ಸಹ ಮಾತಾಡ್ತಿದ್ರು. ಸಹ ಮೋದಿಯವರು ಚಕಾರ ಎತ್ತಲಿಲ್ಲ, ತಲೆ ತಗ್ಗಿಸ್ಕೊಂಡು ಹುಸಿ ನಗು ಬಿಡ್ತಾ ಸೈಲೆಂಟಾಗಿ ಕೂತಿದ್ರು. ಅದೇ ಫಾರ್ಮುಲಾವನ್ನು ಇವತ್ತು ಅಲ್ಲಿ ಫ್ರಾನ್ಸ್ ಅಧ್ಯಕ್ಷರು ಹೋಗಿದ್ದಾರೆ, ಎಮ್ಯಾನ್ಯುಯಲ್ ಮ್ಯಾಕ್ರಾನ್. ಅವರ ವಿರುದ್ಧವೂ ಮೋದಿಯ ರೀತಿಯಲ್ಲಿಯೇ ಮಾಡೋದಕ್ಕೆ ಟ್ರಂಪ್ ಪ್ರಯತ್ನ ಪಡ್ತಾರೆ. ಆದರೆ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ತಿರುಗಿಸಿ ಕೊಡ್ತಾರೆ ನೋಡ್ರಿ, ಲೈವಲ್ಲೇ ಕೊಡ್ತಾರೆ, ಸ್ಪಾಟಲ್ಲೇ ಕೊಡ್ತಾರೆ. ಕೈ ಹಿಡಿದು ತಡೆದು ಸುಳ್ಳು ಹೇಳಬೇಡಿ, ಇದು ಸತ್ಯ ಅಂತ ಬೇರೆ ವಿಚಾರವನ್ನು ಎತ್ತಾರೆ ಅವರು. ಅದು ಒಂದು ದೇಶದ ಅಧ್ಯಕ್ಷರಿಗೆ ಬೇಕಾಗಿರುವಂತಹ ಧೈರ್ಯ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ನಮ್ಮ ದೇಶವನ್ನು ನಮ್ಮನ್ನೇ ಪಕ್ಕದಲ್ಲಿ ಕೂರಿಸ್ಕೊಂಡು ಇನ್ನೊಂದು ರಾಷ್ಟ್ರದ ಅಧ್ಯಕ್ಷ ಬಾಯಿಗೆ ಬಂದಂಗೆ ಮಾತಾಡ್ತಿರ್ಬೇಕಾದ್ರೆ ಸೈಲೆಂಟಾಗಿರಬಾರ್ದು, ನಮ್ಮ ವಾದವನ್ನು ಮಂಡಿಸಬೇಕು, ಅದು ಏನಾಗುತ್ತೋ ಆಗಲಿ ಅಂತ. ಆ ಧೈರ್ಯವನ್ನು ಮೋದಿ ತೋರಿಸಲಿಲ್ಲ, ಆದರೆ ಎಮ್ಯಾನ್ಯುಯಲ್ ತೋರಿಸಿದ್ರು, ಫ್ರಾನ್ಸ್ ಅಧ್ಯಕ್ಷರು ತೋರಿಸಿದ್ರು. ಆದರೆ ಏನು ನಡೀತು ಅಲ್ಲಿ? ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅಲ್ಲಿಗೆ ಮೋದಿಯವರು ಹೋದಂಗೆ ಹೋಗಿದ್ದಾರೆ ಅಂದರೆ ತಪ್ಪಾಗುತ್ತೆ. ಯಾಕೆಂದರೆ ಎಮ್ಯಾನ್ಯುಯಲನ್ನು ಅಮೇರಿಕ ಅಧ್ಯಕ್ಷರು ಇನ್ವಿಟೇಷನ್ ಕೊಟ್ಟು ಕರೆಸ್ಕೊಂಡಿದ್ದಾರೆ. ಮೋದಿ ನಾನು ಬರ್ತೀನಿ ಅಂತ ಇವರೇ ಹೋಗಿದ್ದಾರೆ. ಆ ಕಾರಣಕ್ಕಾಗಿ ವೈಟ್ ಹೌಸ್ ಹತ್ರ ಮೋದಿ ಹೋದಾಗ ವೈಟ್ ಹೌಸ್ನ ಸಿಬ್ಬಂದಿ ಅವರನ್ನು ಸ್ವಾಗತ ಮಾಡಿ ಒಳಗಡೆ ಕರ್ಕೊಂಡ್ರು. ಎಮ್ಯಾನ್ಯುಯಲ್ ಮ್ಯಾಕ್ರಾನ್ನ ಟ್ರಂಪ್ ಸ್ವತಃ ಹೋಗಿ ವೆಲ್ಕಮ್ ಮಾಡಿ ಒಳಗಡೆ ಕರ್ಕೊಂಡು ಹೋದರು. ಅದು ಮುಖ್ಯವಾದ ವ್ಯತ್ಯಾಸ. ಅದನ್ನು ಅಲ್ಲಿ ಅಫಿಷಿಯಲ್ ಆಗಿ ಮಾಡಿದ್ದಾರೆ. ಅಫಿಷಿಯಲ್ ಆಗಿ ಅಮೇರಿಕದ ಪುಸ್ತಕದಲ್ಲಿ ವರ್ಕಿಂಗ್ ವಿಸಿಟ್ ಅಂತಲೇ ಮೋದಿ ಅವ್ರನ್ನ ಲೆಕ್ಕ ತೋರಿಸಿರೋದು. ಅದಕ್ಕೆ ಒಂದು ಸ್ಟೇಟ್ ಆನರ್ ಇರಲಿಲ್ಲ, ಸ್ಟೇಟ್ ಡಿನ್ನರ್ ಇರಲಿಲ್ಲ, ಏನೂ ಇರಲಿಲ್ಲ. ಯೂಶ್ವಲ್ ಆಗಿ ಸ್ಟೇಟ್ ಇನ್ವೈಟಿ ಆಗಿದ್ದರೆ ಅಲ್ಲಿ ಹೋದಾಗ ಪ್ರೆಸಿಡೆಂಟ್ ಜೊತೆ, ಅಲ್ಲಿನ ಪ್ರೆಸಿಡೆಂಟ್, ಅಮೇರಿಕದ ಪ್ರೆಸಿಡೆಂಟ್ ಜೊತೆ ಇವ್ರಿಗೆ ಒಂದು ಡಿನ್ನರ್ ಇರುತ್ತೆ. ಅದರ ಮೆನು ಬಗ್ಗೆ ನಮ್ಮ ಮಾಧ್ಯಮಗಳು ಬೆಳಗ್ಗೆಯಿಂದ ಸಂಜೆವರೆಗೂ ಮಾತಾಡಿರೋರು. ಇವರೇ ಅದನ್ನು ಮಾಡಲಿಲ್ಲ ಟ್ರಂಪ್. ಯಾಕಂದರೆ ನಾನು ಕರೆದಿಲ್ಲಪ್ಪ, ನೀನೇ ಬರ್ತೀನಿ ಅಂದಿದ್ದಕ್ಕೆ ಹಾಳಾಗೋಗ್ಲಿ ಬಾ ಅಂದೆ. ಬಂದಿದೆಯಾ ಮಾತಾಡ್ಕೊಂಡು ಹೋಗು, ಇದು ಪರಿಸ್ಥಿತಿ ಆಗಿತ್ತು. ಆದರೆ ಇವತ್ತು ಫ್ರಾನ್ಸ್ನ ಅಧ್ಯಕ್ಷ ಎಮ್ಯಾನ್ಯುಯಲ್ ಅಲ್ಲಿ ಜಂಟಿ ಸುದ್ದಿಗೋಷ್ಠಿ, ಮೊನ್ನೆ ಮೋದಿಯವರು ಕೂತಂಗೆ ಅಲ್ಲಿ ಕೂತ್ಕೊಂಡು ಪತ್ರಕರ್ತರ ಪ್ರಶ್ನೆ, ಯುಕ್ರೇನ್ ರಷ್ಯಾ ಯುದ್ಧದ ಬಗ್ಗೆ ಪತ್ರಕರ್ತರ ಪ್ರಶ್ನೆ ಬಂತು. ಆ ಸಂದರ್ಭದಲ್ಲಿ ಟ್ರಂಪು ಯುರೋಪಿಯನ್ ಯೂನಿಯನ್ ಯುಕ್ರೇನ್ಗೆ ದುಡ್ಡು ಕೊಡ್ತಾ ಇದೆ, ಸುಮ್ಮನೆ ಕೊಡ್ತಾ ಇಲ್ಲ, ಸಾಲದ ರೂಪದಲ್ಲಿ ಕೊಡ್ತಾ ಇದೆ, ಅದನ್ನು ವಸೂಲಿ ಮಾಡಿಕೊಳ್ಳುತ್ತೆ ಅಂತ ಸುಳ್ಳು ಹೇಳಿದ್ರು. ಅದು ಹೇಳಿದ್ದೇ ತಡ, ಮೋದಿ ಥರ ಸುಮ್ಮನೆ ಕೂತ್ಕೊಳ್ಳಿಲ್ಲ ಎಮ್ಯಾನ್ಯುಯಲ್. ಟ್ರಂಪ್ ಕೈ ಹಿಡಿದು ತಡೆದು, ಅದು ಹಾಗಲ್ಲ, ಆ ಯುದ್ಧದ 60% ದುಡ್ಡನ್ನು ನಾವು ಹಾಗೆ ಕೊಡ್ತಾ ಇದ್ದೀವಿ ಅಂತ ವಾದ ಮಂಡಿಸ್ತಾರೆ. ಅದು ಲೋನ್ ರೀತಿಯಲ್ಲ ಅಲ್ಲ, ಗ್ಯಾರಂಟಿಗಳು, ಗ್ರ್ಯಾಂಟ್ಸ್ ರೀತಿಯಲ್ಲಿ ಕೊಡ್ತಾ ಇರುವಂತಹದ್ದು. ಮುಂದೊಂದು ದಿನ ಅವರೇ ವಾಪಸ್ ಕೊಡ್ತೀನಿ ಅಂದರೆ, ಅಥವಾ ರಷ್ಯಾ ಯುದ್ಧ ಮುಗಿದ ನಂತರ ತನ್ನಿಂದ ಆದ ನಷ್ಟಕ್ಕೆ ಭರಪಾಯಿ ಮಾಡಿಕೊಡ್ತೀನಿ ಅಂತಂದರೆ ಸಂತೋಷ. ಆದರೆ ನಾವು ಅದು ವಾಪಸ್ ಬರುತ್ತೆ ಅನ್ನೋರ ಉದ್ದೇಶದಿಂದ ಕೊಡ್ತಾ ಇಲ್ಲ, ಯುದ್ಧದ 60% ನಾವು ಹಾಗೆ ಕೊಡ್ತಾ ಇದ್ದೀವಿ ಅಂತ ಟ್ರಂಪ್ಗೆ ತಿರುಗಿಸಿ ಹೇಳ್ತಾರೆ. ಟ್ರಂಪು ಮಾತಾಡೋಕ್ಕೆ ಅವಕಾಶನೇ ಇರಲ್ಲ. ಪತ್ರಕರ್ತರ ಕಡೆ ನೋಡಿಕೊಂಡು ಟ್ರಂಪು ಈ ವಾದವನ್ನು ನೀವು ಒಪ್ಪೋದಾದರೆ ನನಗೂ ಓಕೆ ಅಂದ್ಬಿಡ್ತಾರೆ ಟ್ರಂಪ್. ಯಾಕೆಂದರೆ ಸುಳ್ಳು ಹಿಡಿದ ತಕ್ಷಣ ಲೈವಲ್ಲಿ ಹಿಡಿದುಬಿಟ್ರೆ, ಅದು ಅಮೇರಿಕದ ಅಧ್ಯಕ್ಷ ಮಾತಾಡ್ತಿರ್ಬೇಕಾದ್ರೆ ಮಧ್ಯದಲ್ಲಿ ಕೈ ಹಿಡಿದು ತಡೆದು, ಇರಪ್ಪ ನೀನು ಸುಳ್ಳು ಹೇಳೋದನ್ನು ನಿಲ್ಲಿಸು,
ನಾನು ಹೇಳ್ತೀನಿ ನೋಡು ಅಂತ ಹೇಳೋದಿದೆಯಲ್ಲ, ಅದು ಧೈರ್ಯ. ಅಮೇರಿಕ ಪತ್ರಿಕೆಗಳು, ಅಮೇರಿಕ ನ್ಯೂಸ್ ಮೀಡಿಯಾಗಳು, ಅಮೇರಿಕ ಟಿ ವಿ ಚಾನಲ್ಗಳು ದಿನ ಬೆಳಗಾದರೆ ಟ್ರಂಪ್ ಇವತ್ತು ಇಷ್ಟು ಸುಳ್ಳು ಹೇಳಿದ್ರು ಅಂತ ಲೆಕ್ಕ ಕೊಡ್ತಿದ್ದಾವೆ. ಇಲ್ಲಿ ನಮ್ಮ ಮಾಧ್ಯಮಗಳು BJP ನರೇಂದ್ರ ಮೋದಿಗೆ ಗುಲಾಮಗಿರಿ ಮಾಡ್ಕೊಂಡು ಬಿದ್ದಿದ್ದಾರೆ. ಅದು ಪತ್ರಿಕೋದ್ಯಮ ಅಂದರೆ. ಟ್ರಂಪ್ ಇವತ್ತು ಇಷ್ಟು ಸುಳ್ಳು ಹೇಳಿದ್ರು, ಮೊದಲನೇ ಅವಧಿಯಲ್ಲಿ 5 ವರ್ಷದಲ್ಲಿ ಇಷ್ಟು ಸುಳ್ಳು ಹೇಳಿದ್ರು ಅಂತ ಒಂದು ಪಟ್ಟಿನೇ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಒಂದು ಕಾರ್ಯಕ್ರಮ ಮಾಡ್ತೀನಿ. ಎಷ್ಟು ಸುಳ್ಳು ಹೇಳ್ತಾರೆ ಒಂದು ದಿನಕ್ಕೆ ಅನ್ನೋದ್ರ ಬಗ್ಗೆ ಅಮೇರಿಕ ಮಾಧ್ಯಮಗಳು ಪಟ್ಟಿ ಕೊಟ್ಟಿದ್ದಾವೆ, ಆ್ಯಾವರೇಜ್ ತೊಗೊಂಡಿದ್ದಾವೆ. ಈಗಲೂ ಅಷ್ಟೇ ದಿನ ಬೆಳಗಾದರೆ ಹೇಳ್ತಿದ್ದಾರೆ ಇವತ್ತು ಟ್ರಂಪ್ ಇಂಥ ಸುಳ್ಳು ಹೇಳಿದ್ರು. ಅದೇ ರೀತಿ ಸುಳ್ಳನ್ನು ಇವತ್ತು ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳೋಕೆ ಹೋದಾಗಲೇ ಎಮಾನ್ಯುಯಲ್ ಮ್ಯಾಕ್ರನ್ ಅವರನ್ನು ತಡೆದು ಹಿಡ್ಕೊಂಡಿತ್ತು. ಬಟ್ ನಮ್ಮ ನರೇಂದ್ರ ಮೋದಿಯವರು, ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂತಹ ಶ್ರೀಮಾನ್ ನರೇಂದ್ರ ಮೋದಿಯವರು ಮೊನ್ನೆ ಹೋಗಿದ್ದಾಗ ಏನು ಮಾಡಿದ್ರು? ಯಾವ್ಯಾವ ವಿಚಾರದಲ್ಲಿ ಟ್ರಂಪ್ ನಮ್ಮನ್ನು ಚುಚ್ಚಿದ್ದು? ಮೊದಲನೇದಾಗಿ ಟ್ಯಾರಿಫ್ ಕಿಂಗ್, ಇಂಡಿಯಾ ಇಸ್ ಟ್ಯಾರಿಫ್ ಕಿಂಗ್ ಅಂತ ಬೈದರು. ನಮ್ಮ ಏನು ಇಲ್ಲಿಂದ ಮ್ಯಾನುಫ್ಯಾಕ್ಚರ್ ಆಗಿ ಅಲ್ಲಿಗೆ ಹೋಗುವಂಥದ್ದು, ಅಮೇರಿಕೆಯಿಂದ ಎಕ್ಸ್ಪೋರ್ಟ್ ಆಗುವಂತಹ, ಭಾರತದಲ್ಲಿ ಇಂಪೋರ್ಟ್ ಆಗುವಂತಹ ವಸ್ತುಗಳ ಮೇಲೆ ಭಾರತ ಎರ್ರಾಬಿರ್ರಿ ಟ್ಯಾಕ್ಸ್ ಹಾಕತ್ತೆ. ಅವರು ಟ್ಯಾರಿಫ್ ಕಿಂಗುಗಳು. ಅದಕ್ಕೆ ಪ್ರತಿಯಾಗಿ ನಾನು ಸಹ ಅದೇ ಮಟ್ಟದ ಟ್ಯಾಕ್ಸ್ ಹಾಕ್ತೀನಿ, ಆಗಲೇ ಇಂಡಿಯಾಗೆ ಬುದ್ಧಿ ಬರೋದು ಅಂತ ಟ್ರಂಪ್ ಹೇಳಿದ್ರು. ಮೋದಿ ಕಡೆಯಿಂದ ಯಾವ ರಿಯಾಕ್ಷನ್ ಇಲ್ಲ. ಇಂಗ್ಲೀಷ್ ಅರ್ಥ ಆಗಿಲ್ಲ ಅಂತ ಮಾತ್ರ ಹೇಳಬೇಡಿ, ಇಬ್ಬಿಬ್ಬರು ಟ್ರಾನ್ಸ್ಲೇಟರ್ಸ್ನ ಪಕ್ಕದಲ್ಲಿ ಕೂರಿಸ್ಕೊಂಡಿದ್ರು ಮೋದಿ. ಖಂಡಿತ ಅರ್ಥ ಆಗಿರುತ್ತೆ ಅಥವಾ ಅರ್ಥ ಮಾಡಿಸಿರ್ತಾರೆ ಟ್ರಾನ್ಸ್ಲೇಟರ್ಸ್, ಆದರೆ ಉತ್ತರ ಇಲ್ಲ. ಅದರ ಜೊತೆಗೆ ಭಾರತ ಸದಸ್ಯ ಆಗಿರುವಂತಹ ಬ್ರಿಕ್ಸ್ ಬಗ್ಗೆ, ಬ್ರಿಕ್ಸ್ ಏನಿದೆ 5 ರಾಷ್ಟ್ರಗಳ ಒಕ್ಕೂಟ, ಒಂದು ರೀತಿಯಲ್ಲಿ ಸಂಘ ಏನು ಮಾಡ್ಕೊಂಡಿದ್ದಾರೆ ಅಮೇರಿಕಾಗೆ ವಿರುದ್ಧವಾಗಿ ಅಥವಾ ಅಮೇರಿಕಾಗೆ ಅದರ ಆರ್ಥಿಕತೆಗೆ ತಾವು ಕೂಡ ಶಕ್ತಿಯುತವಾಗಿ ಬೆಳಿಬೇಕು ಅಂತ ಬ್ರೆಜಿಲು, ಚೈನಾ, ರಷ್ಯಾ, ಇಂಡಿಯಾ ಮತ್ತು ಸೌತ್ ಆಫ್ರಿಕಾ, ಈ 5 ದೇಶಗಳು ಬ್ರಿಕ್ಸ್ ಅಂತ ಮಾಡ್ಕೊಂಡಿದ್ದಾರೆ. ಅದರ ಬಗ್ಗೆ ತುಂಬ ಕೆಟ್ಟದಾಗಿ ಟ್ರಂಪ್ ಕಮೆಂಟ್ ಮಾಡ್ತಾರೆ, ಬೆದರಿಕೆ ಹಾಕ್ತಾರೆ. ನಾನು ಬ್ರಿಕ್ಸ್ಗೆ ಎಚ್ಚರಿಕೆ ಕೊಟ್ಟಿದ್ದೀನಿ, ಅವರೇನಾದರೂ ಡಾಲರ್ ವಿರುದ್ಧವಾಗಿ ಏನಾದರೂ ಮಾಡಿದ್ರೆ ಅವ್ರ ಮೇಲೆ ಎಷ್ಟು ಟ್ಯಾರಿಫ್ ಹಾಕ್ತೀನಿ, ಎಷ್ಟು ಟ್ಯಾಕ್ಸ್ ಹಾಕ್ತೀನಿ ಅಂದರೆ ಅವರು ನನ್ನ ಹತ್ರ ಬಂದು ಬೇಡ್ಕೋಬೇಕು, ತಪ್ಪಾಯಿತು ಅಂತ ಬೇಡ್ಕೋಬೇಕು, ಹಾಗೆ ಮಾಡಿಬಿಡ್ತೀನಿ ಅಂತ. ಅದು ನೇರವಾಗಿ ಭಾರತಕ್ಕೂ ಹೇಳ್ದಂಗೆ ತಾನೆ. ಯಾಕಂದರೆ ಬ್ರಿಕ್ಸ್ನ ಸದಸ್ಯ ರಾಷ್ಟ್ರ ಭಾರತ. ಇರೋದೇ 5 ರಾಷ್ಟ್ರಗಳು, 5 ರಾಷ್ಟ್ರಗಳ ಬಗ್ಗೆನೇ ಹೇಳ್ತಾ ಇರೋದು, ಅದರಲ್ಲಿ ಇಂಡಿಯಾ ಕೂಡ ಇನ್ಕ್ಲೂಡ್ ಆಗಿದೆ. ಬಟ್ ನರೇಂದ್ರ ಮೋದಿ ನೋ ವರ್ಡ್ಸ್, ಮಾತೇ ಇಲ್ಲ. ಸೈಲೆಂಟಾಗಿ ತಲೆ ತಗ್ಗಿಸ್ಕೊಂಡು ಕೂತ್ಕೊಂಡು ಟ್ರಂಪ್ ಏನು ಹೇಳಿದ್ರು ಓಕೆ ಓಕೆ ಅನ್ನೋ ಥರ. ಆದರೆ ನಮ್ಮ ಮಾಧ್ಯಮಗಳು ಟ್ರಂಪ್ ಚೇರ್ ಹಾಕಿದ್ರು. ಆ ಟ್ರಂಪ್ ಯಾರು ಹೋದರೂ ಚೇರ್ ಹಾಕೋ ಬುದ್ಧಿ ಇದೆ ಟ್ರಂಪ್ಗೆ. ಅದು ಆತಿಥ್ಯ ಕೊಡುವ ರೀತಿ, ರೇಗನ್ ಪ್ರೆಸಿಡೆಂಟ್ ಆಗಿದ್ದಾಗ ಅಮೇರಿಕಾಗೆ ರಾಜೀವ್ ಗಾಂಧಿ ಭಾರತದ ಪ್ರಧಾನಿಯಾಗಿ ಅಲ್ಲಿ ಹೋಗಿದ್ದಾಗ ರೇಗನ್ ಕೊಡೆ ಹಿಡಿತಾರೆ ರಾಜೀವ್ ಗಾಂಧಿಗೆ. ಕಾರ್ವರೆಗೂ ಕೊಡೆ ಹಿಡ್ಕೊಂಡು ಬರ್ತಾರೆ ಮಳೆ ಬರ್ತಿದೆ ಅಂತ. ಯಾವ ಅಸಿಸ್ಟೆಂಟು ಅಲ್ಲ, ಆರ್ಮಿಯವರಲ್ಲ, ಬಾಡಿ ಗಾರ್ಡ್ಸ್ ಎಲ್ಲ ಕೊಡೆ ಹಿಡ್ದಿದ್ದು ಸ್ವತಃ ಅಮೇರಿಕದ ಅಧ್ಯಕ್ಷ ರಾಜೀವ್ ಗಾಂಧಿಗೆ ಕೊಡೆ ಹಿಡ್ಕೊಂಡು ಬಂದು ಕಾರ್ ಹತ್ತಿಸಿ ಕಳಿಸ್ಕೊಡ್ತಾರೆ. ಅದನ್ನೇನಣ್ಣ, ಇದು ಚೇರ್ ಹಾಕಿದ್ದು. ಅದು ಯಾವುದು ರಾಜೀವ್ ಗಾಂಧಿಗೆ ಅವತ್ತು ಮಾಡಿದ್ದು ದೊಡ್ಡ ಗ್ರೇಟ್ ಇದೇನಲ್ಲ. ಮೊನ್ನೆ ಮೋದಿಗೆ ಚೇರ್ ಹಾಕಿದ್ದು ದೊಡ್ಡ ಇದೇನಲ್ಲ ಟ್ರಂಪ್ದು. ಅದು ಎಲ್ಲ ಸಂದರ್ಭದಲ್ಲಿ ಎಲ್ಲರೂ ಮಾಡುವಂಥದ್ದೇ. ಆದರೆ ನಮ್ಮ ದೇಶವನ್ನು ಪಕ್ಕದಲ್ಲೇ ಕೂರಿಸ್ಕೊಂಡು, ಪ್ರಧಾನಮಂತ್ರಿಯನ್ನು ಪಕ್ಕದಲ್ಲಿ ಕೂರಿಸ್ಕೊಂಡು ಇನ್ನೊಂದು ರಾಷ್ಟ್ರದ ಪ್ರಮುಖ ಬಾಯಿಗೆ ಬಂದಂಗೆ ಬೆದರಿಕೆ ಹಾಕ್ತಿದ್ರೆ ಅದರ ಬಗ್ಗೆ ಕೇಳೋದಕ್ಕೆ ಧೈರ್ಯ ಇಲ್ಲದೆ ಸೈಲೆಂಟಾಗಿ ಕೂತ್ಕೊಳ್ಳೋದಿದೆಯಲ್ಲ, ಅದು ಅಲ್ಲಿ ಬರಬೇಕಾಗಿರುವಂಥ ಚರ್ಚೆ ಮಾಡಬೇಕಾದಂಥ ವಿಚಾರ. ನನ್ನ ದೇಶದ ಜನರನ್ನು ಕೈಕಾಲು ಕಟ್ಟಿ ಯಾಕೆ ನನ್ನ ದೇಶಕ್ಕೆ ಕಳಿಸ್ತಾ ಇದೆಯಾ ಅಂತ ಕೇಳುವ ಧೈರ್ಯ ತೋರಿಸಲಿಲ್ವಲ್ಲ, ಅದನ್ನು ನಾವು ಚರ್ಚೆ ಮಾಡಬೇಕಾಗಿತ್ತು. ಚೇರ್ ಹಾಕಿದ್ದು ಅಲ್ಲ. ಇವತ್ತು ಫ್ರಾನ್ಸ್ನ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ತೋರಿಸ್ಕೊಟ್ರು ಹೇಗೆ ನಡ್ಕೋಬೇಕು ಒಂದು ರಾಷ್ಟ್ರದ ಅಧ್ಯಕ್ಷ ಅಥವಾ ಪ್ರಧಾನಿಯಾಗಿ, ಮುಖ್ಯಸ್ಥನಾಗಿ ಅಮೇರಿಕಾಗೆ ಹೋದರೆ ಅಮೇರಿಕಾದವರು ಗೂಂಡಾಗಿರಿ ವಿರುದ್ಧ ಅಂತ ತೋರಿಸ್ಕೊಟ್ರು. ಇವತ್ತು ಏನು ಹೇಳಿದ್ರು ನಮ್ಮ ಮಾಧ್ಯಮಗಳಿಗೆ ಇವೆಲ್ಲ ಬೇಕಾಗಿಲ್ಲ. ಬರೀ ಮೋದಿಗೆ ಬಿಲ್ಡಪ್ ಕೊಡು.
ಡಾಲರ್ ವಿರುದ್ಧ ಭಾರತ ಎಕ್ಕುಟ್ಟೋಗ್ಲಿ, ಭಾರತದ ರೂಪಾಯಿ ಎಕ್ಕುಟ್ಟೋಗ್ಲಿ, ಆರ್ಥಿಕತೆ ಎಕ್ಕುಟ್ಟೋಗ್ಲಿ, ದೇಶ ಧರ್ಮದ ಆಧಾರದ ಮೇಲೆ ಇಬ್ಬಾಗ ಹಾಕ್ತಾ ಹೋಗ್ಲಿ, ಜನರಲ್ಲಿ ಕಚ್ಚಾಟ ನಡೀತಾ ಇರಲಿ, ಏನಾದರೂ ನಡೀಲಿ, ಮೋದಿ ವರ್ಚಸ್ಸಿಗೆ ಧಕ್ಕೆ ಬರಬಾರ್ದು ಅಷ್ಟೇ. ಅದನ್ನು ಬಿಟ್ಟರೆ ಬೇರೆ ಯಾವ ಗಣ ಉದ್ದೇಶವೂ ಈ ಮಾಧ್ಯಮಗಳಿಗಿಲ್ಲ. ಜನರಿಗೆ ಸತ್ಯ ಹೇಳೋದಂತೂ ಬೇಕಾಗೇ ಇಲ್ಲ. ಅಷ್ಟೇ ಇವರ ಯೋಗ್ಯತೆ, ಅಷ್ಟೇ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.